ಅನ್ನದಾತನಾದ ರೈತರ ಸಮಗ್ರ ಬದುಕು ಗಟ್ಟಿಗೊಳಿಸುವುದನ್ನೇ ತಮ್ಮ ಜೀವನದ ತಪಸ್ಸೆಂದು ಪರಿಗಣಿಸಿ ಸುಮಾರು 38 ವರ್ಷಗಳ ಕಾಲ ಸಾವಿರಾರು ರೈತರಿಗೆ ದೇಶಿ ಹಾಗೂ ಆಧುನಿಕ ಕೃಷಿ ತಾಂತ್ರಿಕತೆಯ ಮಾರ್ಗದರ್ಶನ ನೀಡಿ ಅಭಿವೃದ್ಧಿಗೆ ಶ್ರಮಿಸಿದ ಡಂಬಳ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಷಣ್ಮುಖಪ್ಪ ಬುದ್ಧಿವಂತಪ್ಪ ರಾಮೇನಹಳ್ಳಿ ಅವರು ಜೂನ್ 30ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗಲಿದ್ದಾರೆ. ಲಕ್ಕುಂಡಿ ಗ್ರಾಮದ ಬುದ್ಧಿವಂತಪ್ಪ ಯಲ್ಲಮ್ಮ ದಂಪತಿಯ ಪುತ್ರರಾಗಿ ಜನಿಸಿದ ಎಸ್.ಬಿ. ರಾಮೇನಹಳ್ಳಿ ಅವರು ಲಕ್ಕುಂಡಿಯಲ್ಲಿ ಪ್ರಾಥಮಿಕ ಶಿಕ್ಷಣ, ಬಾವೋ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಪ್ರೌಢಶಿಕ್ಷಣ ಹಾಗೂ ಬಾವೋ ಪಾಟೀಲ್ ಕಾಲೇಜಿನಲ್ಲಿ PUC ಶಿಕ್ಷಣ ಪೂರ್ಣಗೊಳಿಸಿದರು. ನೀಲಮ್ಮ ಅವರನ್ನು ಜೀವನ ಸಂಗಾತಿಯಾಗಿ ವರಿಸಿಕೊಂಡ ಕೃಷಿ ಇಲಾಖೆಯಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ್ದಾರೆ. ವೃತ್ತಿ ಜೀವನ 1987ರಲ್ಲಿ ಧಾರವಾಡದ JTCಯಲ್ಲಿ ತರಬೇತಿ ಪಡೆದ ಅವರು 1988ರಲ್ಲಿ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ಸೇವಾ ಜೀವನ ಆರಂಭಿಸಿದರು. ಬಳಿಕ ರಾಣೆಬೆನ್ನೂರು, ಮುಂಡ್ರಗಿ, ಸಿರಹಟ್ಟಿ, ಬೀದರ್, ಬೆಂಗಳೂರು ಹಾಗೂ ಹಡಗಲಿ, ಡಂಬಳ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಿ ರೈತರ ವಿಶ್ವಾಸ ಗಳಿಸಿದರು. 2024ರಿಂದ ಡಂಬಳ ರೈತ ಸಂಪರ್ಕ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ರೈತರ ಹಿತಾಸಕ್ತಿಗೆ ಸದಾ ಸ್ಪಂದಿಸುವ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಬಡ್ತಿ ಮತ್ತು ಪ್ರಶಸ್ತಿ 2012ರಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ಹಾಗೂ 2023ರಲ್ಲಿ ಹಿರಿಯ ಕೃಷಿ ಅಧಿಕಾರಿಯಾಗಿ ಬಡ್ತಿ ಪಡೆದ ಅವರು ನಂತರ ಇವರು ಉತ್ತಮ ಸೇವೆ ಪರಿಗಣಿಸಿ ತಾಲೂಕು ಮಟ್ಟದ ಉತ್ತಮ ಸೇವಾ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿದ್ದಾರೆ. ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಜಾಗೃತಿ ಡಂಬಳ ಜಗದ್ಗುರು ತೋಂಟದಾರ್ಯ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ಸಾವಯವ ಕೃಷಿ, ದೇಶೀಯ ಪದ್ಧತಿಯ ಬೆಳೆಗಳ ಮಹತ್ವ, ಕೃಷಿ ತಂತ್ರಜ್ಞಾನ ಹಾಗೂ ರೈತರಿಗೆ ಉಪಯುಕ್ತ ಮಾಹಿತಿಗಳ ಪ್ರದರ್ಶನ ಏರ್ಪಡಿಸಿ ಕೃಷಿ ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಆಧುನಿಕ ಕೃಷಿ ತಂತ್ರಜ್ಞಾನ ಮತ್ತು ಸಾವಯವ ಕೃಷಿಯ ಸಮನ್ವಯದ ಮೂಲಕ ರೈತರು ಆರ್ಥಿಕವಾಗಿ ಸದೃಢರಾಗಬೇಕು ಎಂಬುದು ಅವರ ಆಶಯವಾಗಿತ್ತು. ರೈತರ ಹಿತಕ್ಕಾಗಿ ಶ್ರಮಿಸಿದ ಎಸ್.ಬಿ. ರಾಮೇನಹಳ್ಳಿ ಅವರ ಸೇವೆ ಸದಾ ರೈತರ ಮನಸ್ಸಿನಲ್ಲಿ ಉಳಿಯಲಿದ್ದು, ಅವರ ನಿವೃತ್ತಿ ಕೃಷಿ ಇಲಾಖೆಗೆ ಹಾಗೂ ರೈತ ಸಮುದಾಯಕ್ಕೆ ಅವರು ನೀಡಿದ ಅಪಾರ ಕೊಡುಗೆ ಮಹತ್ವದ್ದಾಗಿದೆ.